ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಇನ್ಸ್ಟೆಂಟ್ ಆಗಿರೋ ನೆಲ್ಲಿಕಾಯಿ ಉಪ್ಪಿನಕಾಯಿ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಮೊಸರನ್ನ ಜೊತೆ ಬೇಕಿದ್ರೆ ನಾರ್ಮಲ್ ಅನ್ನ ಜೊತೆಗೂ ಬಿಸಿ ಬಿಸಿಯಾಗಿ ಆರಾಮಾಗಿ ತಿನ್ಬೋದು. ಇದಕ್ಕೆ ಫಸ್ಟ್ ನಿಮಗೆ ಮೆಂತ್ಯ ಪುಡಿ 1 ಟೇಬಲ್ ಸ್ಪೂನ್, ಅದಾದಮೇಲೆ 2 ಟೇಬಲ್ ಸ್ಪೂನ್ ಸಾಸಿವೆ ಪುಡಿ, ಒಂದು ಸ್ವಲ್ಪ ಇಂಗು, ಅದಾದಮೇಲೆ 1 ಟೇಬಲ್ ಸ್ಪೂನು ಅರಿಶಿನ, 2 ಟೇಬಲ್ ಸ್ಪೂನು ಖಾರ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೆಲ್ಲಿಕಾಯಿನ ತೊಳೆದು ನೀಟಾಗಿ ಹೆಚ್ಕೊಂಡು ಇಟ್ಕೊಳ್ಳಿ. ಇವೆಲ್ಲ ಮಸಾಲ ಐಟಮ್ಸ್ ಹಾಕೋದ್ರಿಂದ ತುಂಬಾ ಒಳ್ಳೇದಾಗತ್ತೆ ಅಂತ ನೋಡೋದು ಹೆಲ್ತ್ ಪರ್ಪಸ್ ಆಗಿ ನೋಡೋದಾದರೆ. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಪುಟ್ಟೆ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಯಾವ ಥರ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ದಷ್ಟು ಇನ್ನೂ ರುಚಿ ಜಾಸ್ತಿ ಆಗತ್ತಂತಲೇ ಹೇಳ್ಬೋದು. ಎಣ್ಣೆ ಎಲ್ಲ ಕಾದ ನಂತರ ಏನೇನು ಹಾಕಬೇಕು ಅಂತ ನೋಡೋಣ ಬನ್ನಿ. ಫಸ್ಟ್ ನೀವು ಸಾಸಿವೆ, ಅದಾದಮೇಲೆ ಸ್ವಲ್ಪ ಜೀರಿಗೆ, ಅದಾದಮೇಲೆ ಸ್ವಲ್ಪ ಕಡಲೆಬೇಳೆನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದು ಒಂಥರ ಚಿಟಿ 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 ಸೌಂಡ್ ಬರುತ್ತಲ್ವ, ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಎಲ್ಲ ಆದಮೇಲೆ ನಿಮಗೆ ಒಂಥರ ಘಮ ಘಮ ಸ್ಮೆಲ್ ಬರತ್ತಂತಲೇ ಹೇಳ್ಬೋದು. ಆ ಸ್ಮೆಲ್ಲೆಲ್ಲ ಬಂದು ಚಿಟಿ ಚಿಟಿ ಅಂತ ಅಂದಮೇಲೆ ನಿಮ್ಮ ಇಂಗ್ರೀಡಿಯೆಂಟ್ಸ್ ಸ್ಟಾರ್ಟ್ ಆಗತ್ತಂತಲೇ ಹೇಳ್ಬೋದು. ಫಸ್ಟ್ ನೀವು ಏನು ಹಾಕಬೇಕು ಅಂತ ನೋಡೋದಾದರೆ, ಫಸ್ಟ್ ನಿಮಗೆ ನೆಲ್ಲಿಕಾಯಿನ ಹಾಕಬೇಕು. ಹೆಚ್ಕೊಂಡಿದ್ರಲ್ವ ಆ ನೆಲ್ಲಿಕಾಯಿನ ಎಣ್ಣೆಯಲ್ಲೇ ಹಾಕಬೇಕು. ಹಾಕಿದ ತಕ್ಷಣ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಅದು ಯಾವ ಥರ ಫ್ರೈ ಆಗಬೇಕು ಅಂದರೆ ಗೋಲ್ಡನ್ ಬ್ರೌನ್ ಥರ ಫುಲ್ಲು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಅದು ಸದ್ಯ ಇವಾಗ ಏನು ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಬರೀ ನೆಲ್ಲಿಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಆಯಿಲಲ್ಲಿ ಮಸ್ತಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಎಲ್ಲ ನೀಟಾಗಿ ಫ್ರೈ ಎಲ್ಲ ಮಾಡ್ಕೊಂಡು ಆದಮೇಲೆ ನಿಮ್ಮ ಐಟಮ್ಸ್ನ ಹಾಕಬೇಕಾಗತ್ತೆ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನೆಲ್ಲಿಕಾಯಿ ತುಂಬಾ ಸಾಫ್ಟ್ ಆಗತ್ತಂತಲೇ ಹೇಳ್ಬೋದು. ನಿಮಗೆ ಗಟ್ಟಿಯಾಗಿರಲ್ಲ, ಫುಲ್ಲು ಸಾಫ್ಟ್ ಆಗಿಬಿಟ್ಟು ನಿಮಗೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡತ್ತಂತಲೇ ಹೇಳ್ಬೋದು. ಇನ್ಸ್ಟೆಂಟ್ ಉಪ್ಪಿನಕಾಯಿ ತುಂಬಾ ಒಳ್ಳೆಯದು ಹೆಲ್ತ್ ಪರ್ಪಸ್ಸಾಗಿ ನೋಡೋದಾದರೆ. ಹೊರಗಿಂದ ತೊಗೊಳೋ ಬದಲು ಆರಾಮಾಗಿ ನೀವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಹೆಲ್ತಿಯಾಗಿ ನೋಡೋದಾದರೆ ತುಂಬ ಒಳ್ಳೆಯದಿದೆ. ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕದು ನೆಲ್ಲಿಕಾಯಿ. ಚೆನ್ನಾಗಿ ಕುದ್ದು ಎಲ್ಲ ಆದಮೇಲೆ ನಿಮ್ಮ ಇಂಗ್ರೀಡಿಯೆಂಟ್ಸ್ ಏನು ತೋರಿಸಿದ್ವಲ್ವ ಆ ಇಂಗ್ರೀಡಿಯೆಂಟ್ಸ್ ನೆಕ್ಸ್ಟು ಸ್ಟಾರ್ಟ್ ಆಗ್ತಾ ಹೋಗುತ್ತಂತಲೇ ಹೇಳ್ತೀನಿ. ನೀವು ಆರಾಮಾಗಿ ಮನೆಯಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಏನಿಲ್ಲ ಅಂದರೂ 3-4 ದಿನ ಬರತ್ತಂತಲೇ ಹೇಳ್ತೀನಿ. ನೆಕ್ಸ್ಟು ಏನೇನು ಹಾಕಬೇಕು ಅಂದರೆ, ಫಸ್ಟ್ ನೀವು ಉಪ್ಪನ್ನು ಹಾಕಿಬಿಡಿ. ಉಪ್ಪೇನು ತೊಗೊಂಡಿದ್ರಲ್ವ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು, ಅದಾದಮೇಲೆ ನೀವು ಮೆಂತ್ಯ ಪುಡಿ ಮತ್ತು ಸಾಸಿವೆ ಪುಡಿ ಆಗಿರ್ಬೋದು, ಆಮೇಲೆ ಅರಿಶಿನ ಪುಡಿ, ಖಾರ ಪುಡಿ, ಇಂಗು ಯಾಕಂದರೆ ಘಮನೂ ಕೊಡುತ್ತೆ, ಆಮೇಲೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಖಾರ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವೊಬ್ರಿಗೆ ಖಾರ ಜಾಸ್ತಿ ಬೇಕಾಗುತ್ತೆ, ಕೆಲವೊಬ್ರಿಗೆ ಖಾರ ಕಮ್ಮಿ ಬೇಕಾಗತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಬೆಲ್ಲನೂ ಅಷ್ಟೇ, ಸ್ವಲ್ಪ ಉಪ್ಪಿನಕಾಯಿ ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಖಾರ ಪುಡಿ ಬೆಲ್ಲನ ನಿಮಗೆ ಯಾವ ಥರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕೆಲವೊಂದು ಖಾರ ಪುಡಿ ತುಂಬ ಖಾರ ಇರುತ್ತೆ, ಅದರಿಂದ ನಿಮಗೆ ಯಾವ ಥರ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಇದಾದಮೇಲೆ ಫುಲ್ಲು ಕುದಿಬೇಕಿದು. ಯಾವ ಥರ ಕುದಿಬೇಕು ಅಂದರೆ ಫುಲ್ಲು ಕುದ್ದು ಎಲ್ಲ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದನ್ನು. ಬಿಕಾಸ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂದ್ರೆ ಮೆತ್ತಗಿರಬೇಕು, ಸ್ವಲ್ಪ ಕಾಯೆಲ್ಲ ಮೆತ್ತಗಾಗಿರಬೇಕು ಎಣ್ಣೆಯಲ್ಲಿ ಕುದ್ದು. ಇವಾಗ ಅದ್ರದ್ದು ನೀವೇನು ಹಾಕಿದ್ದೀರಲ್ವ ಎಲ್ಲ ಮಸಾಲ ಐಟಮ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಆ ನೆಲ್ಲಿಕಾಯಿ ಫುಲ್ ಹೀರ್ಕೊಳ್ಳತ್ತಂತಲೇ ಹೇಳ್ತೀನಿ. ಅದು ಎಲ್ಲ ಹೀರ್ಕೊಂಡಾದ್ಮೇಲೆ ನಿಮಗೆ ಒಂಥರ ಘಮ ಬರುತ್ತೆ ನೆಲ್ಲಿಕಾಯಿ ಉಪ್ಪಿನಕಾಯ್ದು. ಈ ಉಪ್ಪಿನಕಾಯಿನ ನೀವು ದೋಸೆ ಜೊತೆಗೆ ತಿನ್ಬೋದು, ಚಪಾತಿ ಜೊತೆಗೆ, ಇಡ್ಲಿ ಜೊತೆಗೆ, ಅನ್ನ, ಮೊಸರು ಎಲ್ಲದ್ರ ಜೊತೆಗೂ ತಿನ್ಬೋದು ಅಂತಲೇ ಹೇಳ್ಬೋದು. ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋಂಥ ಉಪ್ಪಿನಕಾಯಿ. ಆರಾಮಾಗಿ 10 to 15 ಮಿನಿಟ್ಸಲ್ಲಿ ಮಾಡ್ಕೊಂಡ್ಬಿಟ್ಟು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಒಂದು 3 to 4 ಡೇಸು, ತುಂಬ ಜನ ಇದ್ದರೆ 3 to 4 ಡೇಸ್, ಇಲ್ಲಾಂದರೆ ತುಂಬ ಬರುತ್ತೆ ಅಂತ ಹೇಳ್ತೀನಿ. ಕುದ್ದ ಮೇಲೆ ಈ ಕಲರ್ ಬರುತ್ತೆ. ನಾವು ಬೆಲ್ಲ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿದೆ. ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ಅನ್ನ, ತುಪ್ಪ ಈ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಿರತ್ತೆ. ಮತ್ತೆ ಸಿಗೋಣ. ಧನ್ಯವಾದ.